ಲೋಕ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳ ಸುಲಿಗೆ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯ ಪೇದೆ ನಿಂಗಪ್ಪ ವಿರುದ್ಧ ಈಗ ಪ್ರಕರಣ ಇತ್ತಲ್ಲ, ಅದು ರದ್ದು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರ ಪ್ರಕರಣವನ್ನ ರದ್ದುಗೊಳಿಸಲು ಹೈಕೋರ್ಟ್ ನಕಾರವನ್ನು ಮಾಡ್ತಾ ಇದೆ. ಲೋಕ ಹೆಸರಲ್ಲಿ ಏನೊಂದು ಕೇಸ್ ಕೇಳಿ ಬಂದಿತ್ತು, ಮಾಜಿ ಮುಖ್ಯ ಪೇದೆ ನಿಂಗಪ್ಪ ವಿರುದ್ಧ ಪ್ರಕರಣ ರದ್ದು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಭ್ರಷ್ಟಾಚಾರ ಪ್ರಕರಣವನ್ನ ರದ್ದುಗೊಳಿಸಲು ಹೈಕೋರ್ಟ್ ನಕಾರವನ್ನು ಮಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಪ್ರಕರಣ ರದ್ದು ಕೋರಿ ಮಾಜಿ ಪೊಲೀಸ್ ನಿಂಗಪ್ಪ ಅರ್ಜಿ ಸಲ್ಲಿಸಿದ್ರು, ಅದನ್ನು ವಜಾ ಮಾಡಿದೆ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠದಿಂದ ಈ ಒಂದು ಮಹತ್ವವಾದಂಥ ಆದೇಶ ಬಂದಿರುವಂಥದ್ದು. ದಾಖಲೆ ಪ್ರಕಾರ ನಿಂಗಪ್ಪ ಮೇಲ್ನೋಟಕ್ಕೆ ಕೃತ್ಯ ಎಸಗಿರುವುದು ಕಾಣ್ತಾ ಇದೆ. ಈ ಬಗ್ಗೆ ವಿಸ್ತೃತ ತನಿಖೆ ನಡೆಸುವುದು ಅಗತ್ಯ ಇದೆ ಅಂತ ಕೋರ್ಟ್ ಹೇಳಿದೆ. ಏನೋ ಒಂದು ಕೇಸ್ ಕೇಳಿ ಬಂದಾಯಿತು, ಲೋಕ ಹೆಸರಲ್ಲಿ ಸರ್ಕಾರಿ ಅಧಿಕಾರಿಗಳ ಒಂದು ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಮಾಜಿ ಮುಖ್ಯ ಪೇದೆ ಆಗಿರುವಂತಹ ನಿಂಗಪ್ಪ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು, ಆದರೆ ಅದನ್ನು ರದ್ದು ಮಾಡಲ್ಲ ಅಂತ ಹೇಳ್ತಾ ಇದೆ ಕೋರ್ಟ್. ಯಾಕಂದರೆ ಭ್ರಷ್ಟಾಚಾರ ಪ್ರಕರಣವನ್ನು ರದ್ದುಗೊಳಿಸೋಕೆ ಹೈಕೋರ್ಟ್ ನಕಾರವನ್ನು ಮಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಅವರು ರದ್ದು ಕೋರಿ ಕೋರ್ಟ್ಗೆ ಹೋಗಿದ್ರು, ಆದರೆ ಅದನ್ನು ವಜಾಗೊಳಿಸಿದೆ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಇದ್ದಂತಹ ಒಂದು ಪೀಠ ಏನಿದೆ, ಈ ರೀತಿಯಾದಂತಹ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ದಾಖಲೆಯ ಪ್ರಕಾರ ನೋಡೋದಾದರೆ ನಾವು ಮೇಲ್ನೋಟಕ್ಕೆ ಇವರು ಕೃತ್ಯ ಎಸಗಿದ್ದಾರೆ, ಇವ್ರದ್ದು ಒಂದು ತಪ್ಪಿದೆ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ತನಿಖೆ ಆಗಬೇಕು, ತನಿಖೆ ನಡೆಸೋದು ಅಗತ್ಯ ಇದೆ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಲೋಕ ಹೆಸರು ಏನು ಅಧಿಕಾರಿಗಳ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ, ಇವರು ಬೇರೆ ಅಧಿಕಾರಿಗಳ ಹತ್ರ ದುಡ್ಡನ್ನು ತಗೊಳ್ತಾ ಇದ್ದಾರೆ, ಲಂಚವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಕೇಸ್ ಕೂಡ ಇತ್ತು, ಆ ಕೇಸನ್ನು ರದ್ದುಗೊಳಿಸಿ ಅಂತ ಅವ್ರ ಅರ್ಜಿಯನ್ನು ಕೂಡ ಹಾಕಿದರು ನಿಂಗಪ್ಪ ಅವರು, ಆದರೆ ಅದನ್ನು ವಜಾಗೊಳಿಸಿದೆ ಕೋರ್ಟ್. ಮಾಜಿ ಪೊಲೀಸ್ ನಿಂಗಪ್ಪ ಏನಿದ್ದಾರೆ ಅವರ ಒಂದು ಅರ್ಜಿಯನ್ನು ವಜಾಗೊಳಿಸಿದೆ ಕೋರ್ಟ್. ಈ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿ ಆಗಿರುವಂತಹ ಕೃಷ್ಣಕುಮಾರ್ ಅವರು ಒಂದು ಪೀಠ ಏನಿದೆ, ಈ ಒಂದು ಕೇಸ್ನಲ್ಲಿ ಮಹತ್ವವಾದಂತಹ ಒಂದು ತೀರ್ಪನ್ನು ಕೊಟ್ಟಿದೆ. ಯಾಕಂದರೆ ಜೂನ್ 2, 2025 ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಲ್ಲಿಸಿದಂಥ ಒಂದು ವರದಿ ಏನಿತ್ತು, ಹಾಗೂ ಆ ದೂರಿನ ಒಂದು ಅಂಶಗಳ ಅನ್ವಯ ಈ ಒಂದು ವಿಚಾರಣೆ ನಡೆದಿತ್ತು. ದಾಖಲೆಗಳ ಪ್ರಕಾರ ನಾವು ಮೇಲ್ನೋಟಕ್ಕೆ ನೋಡೋದಾದರೆ ಇವರ ಒಂದು ತಪ್ಪಿದೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಇದರಲ್ಲಿ ಒಂದು ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು, ಆಗ ಇದರ ಒಂದು ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಕೋರ್ಟ್ ಮುಖ್ಯವಾದಂತಹ ಒಂದು ತೀರ್ಪನ್ನು ನೀಡಿದೆ ಹೈಕೋರ್ಟ್. ಈ ಒಂದು ವಿಚಾರದಲ್ಲಿ ಸರ್ಕಾರಿ ಅಧಿಕಾರಿಗಳ ಇಂದ ಇವರು ದುಡ್ಡನ್ನು ತೆಗೆದುಕೊಳ್ತಾ ಇದ್ರು, ಸುಲಿಗೆಯನ್ನು ಮಾಡ್ತಾ ಇದ್ರು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಚಿತ್ರದುರ್ಗದ ಮಾಜಿ ಮುಖ್ಯ ಪೇದೆಯಾಗಿರುವಂತಹ ನಿಂಗಪ್ಪ ಏನಿದ್ದಾರೆ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಇವರು, ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬಂದಿತ್ತು ಇವರ ವಿರುದ್ಧ. ಹೀಗಾಗಿ ಹೈಕೋರ್ಟ್ ಈ ಒಂದು ವಿಚಾರದಲ್ಲಿ ಇವರ ಒಂದು ಮನವಿ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ. ಯಾಕೋ ಈ ಒಂದು ಅರ್ಜಿಯನ್ನು ನಾವು ರದ್ದು ಮಾಡಲ್ಲ ಅಂತ ಹೇಳ್ತಾ ರದ್ದು ಇಲ್ಲ. ಈ ಒಂದು ವಿಚಾರದಲ್ಲಿ ಇವರು ಈ ಒಂದು ಪ್ರಕರಣದಲ್ಲಿ ಆರೋಪಿತರ ಕಾಣಿಸ್ತಾ ಇದ್ದಾರೆ ಮೇಲ್ನೋಟಕ್ಕೆ. ಯಾಕೋ ನಮಗೆ ಸಂಶಯ ಆಗ್ತಾ ಇದೆ, ಇದರ ಬಗ್ಗೆ ಸರಿಯಾದ ಒಂದು ತನಿಖೆ ಆಗಬೇಕು, ನಿಂಗಪ್ಪ ಅವರ ಒಂದು ಕೈವಾಡ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಇದ್ದಂತಹ ಒಂದು ಪೀಠ, ಹೈಕೋರ್ಟ್ ಪೀಠ ಏನಿದೆ ಅದು ಈ ರೀತಿಯಾದಂಥ ಒಂದು ಆದೇಶವನ್ನು ಕೊಟ್ಟರು ಬಂತು. ಯಾವುದೇ ರೀತಿಯಾಗಿ ಈ ರೀತಿಯ ಒಂದು ಭ್ರಷ್ಟಾಚಾರದಲ್ಲಿ ಒಬ್ಬ ಅಧಿಕಾರಿ ಹೆಸರು ಕೇಳಿ ಬಂದಾಗ, ಅದರಲ್ಲಿ ಅವರ ಕೈವಾಡ ಇದೆ ಅಂತ ಸ್ವಲ್ಪವೂ ಕೂಡ ಅನಿಸಿದಾಗ ಕೋರ್ಟ್ಗೆ ಅದನ್ನು ಅವರು ರದ್ದುಗೊಳಿಸೋಕ್ಕೆ ಯಾವುದೇ ರೀತಿಯಾಗಿ ಒಪ್ಪಲ್ಲ. ಹೀಗಾಗಿ ಈ ಒಂದು ಪ್ರಕರಣದ ಹೆಚ್ಚಿನ ತನಿಖೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.